ನಬಾರ್ಡ್ ಮತ್ತು ಕೆನರಾ ಡಿಸಿಸಿ ಬ್ಯಾಂಕ್ ಶಿರ್ಸಿ ಇವರ ಸಹಯೋಗದಲ್ಲಿ ಆರ್ಥಿಕ ಸಾಕ್ಷರತೆ ಮತ್ತು ಆರ್ಥಿಕ ಯೋಜನೆಗಳ ಅರಿವು ಕಾರ್ಯಕ್ರಮ ಸಿದ್ದಾಪುರ ತಾಲೂಕಿನ ಹರ್ಸಿಕಟ್ಟ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸಭಾಂಗಣದಲ್ಲಿ ಗುರುವಾರ ನಡೆಯಿತು. ಕೆಡಿಸಿಸಿ ಬ್ಯಾಂಕ್ನ ಸಿದ್ದಾಪುರ ಶಾಖೆಯ ಪ್ರಕಾಶ್ ದೀಕ್ಷಿತ್ ಆರ್ಥಿಕ ಸೇರ್ಪಡೆ, ಬ್ಯಾಂಕಿಂಗ್ ಸೇವೆ, ವಿಮೆ, ಸಾಮಾಜಿಕ ಭದ್ರತೆ, ಡಿಜಿಟಲ್ ಬ್ಯಾಂಕ್ ವ್ಯವಹಾರದ ಕುರಿತು ಮಾಹಿತಿ ನೀಡಿದರು. ನಬಾರ್ಡ್ ಡಿಡಿಎಂ ಸುಶೀಲ್ ಕುಮಾರ್ ಮಾತನಾಡಿ, ನಬಾರ್ಡ್ 43 ವರ್ಷ ಪೂರೈಸಿ 44ನೇ ವರ್ಷದ ಸಂಭ್ರಮದಲ್ಲಿದೆ. ನಬಾರ್ಡ್ ಆರ್ಥಿಕ ವ್ಯವಹಾರ, ನಬಾರ್ಡ್ ನಡೆದು ಬಂದ ದಾರಿ ಕುರಿತು ಹಾಗೂ ನಬಾರ್ಡ್ ಯಾವ ರೀತಿಯಾಗಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಿದೆ ಎಂದು ವಿವರಿಸಿ ನಂತರ ಸಂಘದ ಸದಸ್ಯರೊಂದಿಗೆ ಹಾಗೂ ವಿವಿಧ ಹಾಲು ಸಂಘ, ಸಂಜೀವಿನಿ ಒಕ್ಕೂಟ, ಮಹಿಳಾ ಸಂಘದ ಪದಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಹಾರ್ಸಿಕಟ್ಟ ಕೆವಿಜಿ ಬ್ಯಾಂಕಿನ ವ್ಯವಸ್ಥಾಪಕ ಅಭಿಶಂಕರ್ ಮಾತನಾಡಿ, ಜನರು ಬ್ಯಾಂಕಿಗೆ ಬರಬೇಕು, ಅಲ್ಲಿಯ ಸೌಲಭ್ಯವನ್ನು ತಿಳಿದುಕೊಂಡು ವ್ಯವಹಾರ ಮಾಡಬೇಕು, ಬ್ಯಾಂಕಿಂಗ್ ಲಾಕರ್ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು ಎಂದರು. ಕೆನರಾ ಡಿಸಿಸಿ ಬ್ಯಾಂಕ್ನವರು ಕೆಸಿಸಿ ಸಾಲ ಸೌಲಭ್ಯ ನೀಡುತ್ತಿರುವ ನಿಯಮಾವಳಿಯಲ್ಲಿ ಸರಳತೆ ತರಬೇಕೆಂದು ಸದಸ್ಯರು ಆಗ್ರಹಿಸಿದರು. ಸಂಘದ ಅಧ್ಯಕ್ಷ ಅನಂತ್ ಹೆಗಡೆ ಗೊಂಟನಾಳ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕೆನರಾ ಡಿಸಿಸಿ ಬ್ಯಾಂಕ್ನ ಎಜಿಎಂ ಅನಿತಾ ನೇರ್ಲಕಟ್ಟಿ, ಹಾರ್ಸಿಕಟ್ಟ ಗ್ರಾಮ ಪಂಚಾಯತ್ ಸದಸ್ಯ ಅನಂತ್ ಹೆಗಡೆ ಹೊಸಗದ್ದೆ, ಗೋಪಾಲಕೃಷ್ಣ, ಕದಂಬ ವಿವಿಧೋದ್ದೇಶ ಸೇವಾ ಸಹಕಾರಿ ಸಂಘ ಶಿರ್ಸಿ ಇದರ ನಿರ್ದೇಶಕ ರಮಾನಂದ್ ಹರಗಿ ಉಪಸ್ಥಿತರಿದ್ದರು. ಇದರೊಟ್ಟಿಗೆ ಯಾವ ರೀತಿಯ ಹಣ ತೊಡಸ್ಬೋದು, ಯಾವ ರೀತಿಯಲ್ಲಿ ಅದನ್ನು ವಾಪಸ್ ಪಡ್ಕೊಳ್ಬೋದು, ಅದಕ್ಕೆ ಯಾವ ರೀತಿಯಲ್ಲಿ ಅಕೌಂಟ್ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಎಲ್ಲರೂ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ನಮಗೆ ತುಂಬ ಸಂತೋಷ. ವಿ ಆರ್ ಸೋ ಹ್ಯಾಪಿ ಬಿಕಾಸ್ ಅವರ್ ಮಿಸ್ಟರ್ ಸುಶೀಲ್ ಕುಮಾರ್ ವಿತ್ ಅಸ್ ಟುಡೇ ಹಿ ಇಸ್ ಅಟೆಂಡಿಂಗ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಫ್ರಮ್ ನಬಾರ್ಡ್. ಮಟ್ಟದ ವಂತಿಗೆ 60 ವರ್ಷ ನಂತರ 5,000ವರೆಗೂ ಪಿಂಚಣಿಯನ್ನು ತಗೊಂಡಿದ್ದೀವಿ. ನಿಮ್ಮ ಮುಂದಿನ ಜೀವಿತಾವಧಿಯಲ್ಲಿ ಒಂದು ವೇಳೆ ನೀವು ಆ ಸ್ಕೀಮಿಂದ ಹೊರಬಂದ್ರೆ ಯಾವುದೇ ಸಮಯದಲ್ಲಿ, ಈಗ 15 ವರ್ಷಕ್ಕೆ ನೀವು ಮಾಡಿಸ್ತಿದ್ದೀರ, 30 ವರ್ಷಕ್ಕೋ 35 ವರ್ಷಕ್ಕೋ ಯಾವುದೋ ಕಾರಣದಿಂದ ನೀವು ಬಿಟ್ಟಿರ್ತೀರ, ಅಂತ ಸಂದರ್ಭದಲ್ಲಿ ನಿಮ್ದೇನು ವಾಪಸ್ ಮಾಡೋದು ಅಂದ್ರೆ ನೀವು ಇದುವರೆಗೆ ತುಂಬಿರುವಂತ ಅಮೌಂಟ್ ಏನು ಅಕ್ಯುಮುಲೇಟ್ ಆಗಿರ್ತಲ್ಲ ಅದರ ಮೇಲೆ ಬಡ್ಡಿಯನ್ನು ಸೇರಿಸಿ ನಿಮಗೆ ಕೊಡ್ತಾರೆ. ಒಂದು ವೇಳೆ ಯಾರೇ ಅದನ್ನು ನೋಂದಾಯಿಸಿಕೊಂಡು ತೀರ್ಕೊಂಡ್ರೆ ಅಂತ ಸಂದರ್ಭದಲ್ಲಿ ಅವರ ನಾಮಿನಿಗಳು ಅಂದ್ರೆ ಸರಳ ವಾರಸುದಾರ ಯಾರಿರ್ತಾರೆ ಅವರಿಗೆ ಆ ಹಣವನ್ನ 60 ವರ್ಷದ ನಂತರ ಮುಂದುವರಿಸ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.